ಬನ್ನಿ ಇವತ್ತು ನಮ್ಮ ಯೋಚನಾ ಕ್ರಮವನ್ನೇ ಬದಲಿಸಬಹುದಾದ ಒಂದು ವಿಚಿತ್ರ ವಿಧಾನದ ಬಗ್ಗೆ ನೋಡೋಣ. ನಮ್ಮ ಸೃಜನಶೀಲತೆಯನ್ನ ಹೆಚ್ಚಿಸೋಕೆ ಇದೊಂದು ಸೀಕ್ರೆಟ್ ಅಸ್ತ್ರ ಇದ್ಹಾಗೆ. ಅಸಾಧ್ಯ ಅಂತ ಅನ್ಸೋ ಸಮಸ್ಯೆಗಳಿಗೆ ಹುಚ್ಚು ಹುಚ್ಚು ಅಂತ ಅನ್ಸೋ ಪರಿಹಾರಗಳೇ ಉತ್ತರವಾದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಈ ಪ್ರಶ್ನೆ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಎಷ್ಟೋ ಸಲ ಒಂದು ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ ನಮ್ಗೆ ಅನಿಸಿಬಿಡುತ್ತೆ ಅಲ್ವಾ? ನಮ್ಮ ಯೋಚನೆಗಳೆಲ್ಲ ಒಂದು ಚೌಕಟ್ಟಿನಲ್ಲೇ ಸಿಕ್ಕಿ ಹಾಕೊಂಡಿರ್ತವೆ. ಆದ್ರೆ ಆ ಚೌಕಟ್ಟನ್ನು ಮುರಿಯೋದು ಹೇಗೆ? ಉತ್ತರ ಇಲ್ಲೇ ಇದೆ ನೋಡಿ. ಕೆಲವೊಮ್ಮೆ ತುಂಬಾನೇ ಗಂಭೀರ ಸಮಸ್ಯೆಗಳಿಗೆ ಸಿಲ್ಲಿಯಾಗಿ ಅಂದ್ರೆ ತಮಾಷೆಯಾಗಿ ಕಾಣೋ ಐಡಿಯಾಗಳೇ ಪರಿಹಾರ ಆಗ್ಬಿಡಬಹುದು. ವಿಚಿತ್ರವಾದ ಯೋಚನೆಗಳು ನಮ್ಮ ಕ್ರಿಯೇಟಿವಿಟಿಗೆ ಒಂದು ಸೀಕ್ರೆಟ್ ವೆಪನ್ ತರ ಕೆಲಸ ಮಾಡ್ತವೆ. ಈ ಟೆಕ್ನಿಕ್ ಹೆಸರು ಕ್ರೇಜಿ ಬ್ರೇನ್ ಸ್ಟಾರ್ಮಿಂಗ್. ಅಂದ್ರೆ ಯಾವುದೇ ನಿರ್ಬಂಧ ಇಲ್ಲದೆ ಮನಸ್ಸಿಗೆ ಬಂದ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ವಿಚಿತ್ರವಾದ ಅಸಂಬಂಧವಾದ ಐಡಿಯಾಗಳನ್ನು ಯೋಚನೆ ಮಾಡೋದು. ಇಲ್ಲಿರೋ ಒಂದೇ ಒಂದು ಮುಖ್ಯವಾದ ರೂಲ್ ಅಂದ್ರೆ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಬಾರ್ದು. ಸರಿ, ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಇದು ನಮ್ಮ ಮನಸ್ಸಲ್ಲಿ ನಾವೇ ಹಾಕೊಂಡಿರೋ ಗೋಡೆಗಳನ್ನ ಒಡೆದ್ಹಾಕುತ್ತೆ. ಅಯ್ಯೋ, ಇದೆಲ್ಲ ಸಾಧ್ಯನಾ, ಜನ ಏನಂತಾರೆ ಅನ್ನೋ ಯೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಮೆದುಳಿನ ಕ್ರಿಯೇಟಿವ್ ಭಾಗಕ್ಕೆ ಸಂಪೂರ್ಣವಾಗಿ ಬಾಗಿಲು ತೆರೆಯುತ್ತೆ. ಓಕೆ, ಇದಕ್ಕೊಂದು ರಿಯಲ್ ಲೈಫ್ ಉದಾಹರಣೆ ನೋಡೋಣ. ನಾವೆಲ್ಲರೂ ಪ್ರತಿದಿನ ಅನುಭವಿಸೋ ಒಂದು ಸಾಮಾನ್ಯ ಸಮಸ್ಯೆಯನ್ನೇ ತಗೊಳ್ಳೋಣ. ಆ ಸಮಸ್ಯೆ ಬೇರೇನೂ ಅಲ್ಲ, ಟ್ರಾಫಿಕ್ ಜಾಮ್. ಸರಿ, ಈಗ ಈ ಸಮಸ್ಯೆಗೆ ಕೆಲವು ಕ್ರೇಜಿ ಪರಿಹಾರಗಳನ್ನ ಯೋಚಿಸೋಣ. ನೆನ್ಪಿರ್ಲಿ, ಯಾವುದೇ ಐಡಿಯಾ ಬಗ್ಗೆನೂ ಜಡ್ಜ್ ಮಾಡೋ ಹಾಗಿಲ್ಲ. ಕೆಲವು ಐಡಿಯಾಗಳು ಹೀಗಿವೆ: ಪ್ರತಿ ಕಾರಲ್ಲೇ ಕನಿಷ್ಠ ಇಬ್ರು ಇರಬೇಕು, ಅಥವಾ ಪ್ರತಿದಿನ ಅರ್ಧ ಜನ ಮಾತ್ರ ಓಡಾಡಬೇಕು, ಎಲ್ಲರೂ ವಾರಕ್ಕೆ ಒಂದು ದಿನ ಮನೆಯಿಂದ ಕೆಲಸ ಮಾಡಿದ್ರೆ, ಅಥವಾ ಆಫೀಸುಗಳನ್ನೆಲ್ಲ ಸಿಟಿಯಿಂದ ಹೊರಗೆ ಶಿಫ್ಟ್ ಮಾಡಿದ್ರೆ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಜನ ತಮ್ಮ ಕೆಲಸದ ಜಾಗದಲ್ಲೇ ವಾಸಿಸಿದ್ರೆ, ರಸ್ತೆ ಮೇಲೆ ಕಾರು ಬದಲು ಟ್ರೈನ್ ಓಡಿಸಿದ್ರೆ, ಇಲ್ಲಾಂದ್ರೆ ಇಡೀ ಊರನ್ನೇ ಬೈಕ್ಗಳಿಗಾಗಿ ಡಿಸೈನ್ ಮಾಡಿದ್ರೆ, ಅಥವಾ ಭೂಮಿ ಕೆಳಗೆ ಸುರಂಗ ಮಾಡಿ ಫಾಸ್ಟಾಗಿ ಓಡಾಡಿದ್ರೆ. ಇದೆಲ್ಲ ಕೇಳೋಕೆ ಒಂಥರ ಹುಚ್ಚುಚ್ಚಾಗನ್ಸುತ್ತೆ ಅಲ್ವಾ? ಈಗ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ನಾವೀಗ ಪಟ್ಟಿ ಮಾರಿದ ಈ ಹುಚ್ಚು ಐಡಿಯಾಗಳಲ್ಲಿ ಎಷ್ಟೆಲ್ಲ ನಿಜ ಜೀವನದಲ್ಲಿ ಈಗಾಗ್ಲೇ ಇವೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮೊದಲನೆಯದು, ಪ್ರತಿ ಕಾರಿನಲ್ಲಿ ಇಬ್ಬರು. ಲಾಸ್ ಏಂಜಲೀಸ್ನಂಥ ನಗರಗಳಲ್ಲಿ ಈಗಾಗ್ಲೇ ಕಾರ್ಪೂಲ್ ಲೇನ್ ಅಂತ ಇವೆ. ಒಂದಕ್ಕಿಂತ ಹೆಚ್ಚು ಜನರಿದ್ರೆ ಮಾತ್ರ ಈ ಲೇನ್ ಬಳಸಬಹುದು. ಇದನ್ನು ಜಾರಿಗೆ ತರಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಬಳಸುತ್ತಿದ್ದಾರೆ. ಎರಡನೆಯದು, ಪ್ರಯಾಣವನ್ನು ಅರ್ಧಕ್ಕೆ ಸೀಮಿತಗೊಳಿಸುವುದು. ಚೀನಾ ಮತ್ತು ಭಾರತದ ಕೆಲವು ದೊಡ್ಡ ನಗರಗಳಲ್ಲಿ ಬೆಸ ಮತ್ತು ಸಮಸಂಖ್ಯೆಯ ಗಾಡಿಗಳಿಗೆ ದಿನ ಬಿಟ್ಟು ದಿನ ರಸ್ತೆಗಿಳಿಯಲು ಅವಕಾಶ ಕೊಡುವ ನಿಯಮವನ್ನ ಜಾರಿಗೆ ತಂದಿದ್ದಾರೆ. ರಸ್ತೆಗಳಲ್ಲಿ ರೈಲುಗಳು ಅನ್ನೋ ಐಡಿಯಾ ಬಗ್ಗೆ ಏನಂತೀರಾ? ಅದನ್ನೇ ನಾವು ಟ್ರಾಮ್ ಅಂತ ಕರೆಯೋದು. ಇದು ಪ್ರಪಂಚದ ನೂರಾರು ನಗರಗಳಲ್ಲಿ ತುಂಬನೇ ಯಶಸ್ವಿಯಾಗಿ ಓಡಾಡ್ತಿದೆ. ಇದು ಹುಚ್ಚುತನದ ಐಡಿಯಾ ಅಲ್ಲವೇ ಅಲ್ಲ. ಇನ್ನು ಕೆಲಸದ ಸ್ಥಳದಲ್ಲೇ ವಾಸಿಸುವುದು ಅನ್ನೋದು ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದರೆ ಹಿಂದೆ ಇದನ್ನು ತುಂಬಾನೇ ಯಶಸ್ವಿಯಾಗಿ ಮಾಡಿದ್ದಾರೆ. 350 ಈ ನಂಬರ್ಗೂ ನಮ್ಮ ಕ್ರೇಜಿ ಐಡಿಯಾಗೂ ಏನು ಸಂಬಂಧ? ಇದು ಕ್ಯಾಡ್ಬರಿ ಕಂಪನಿ ತನ್ನ ನೌಕರರಿಗಾಗಿ ಬೋರ್ನ್ವಿಲ್ಲೆ ಕಾರ್ಖಾನೆಯ ಪಕ್ಕದಲ್ಲೇ ಕಟ್ಟಿಕೊಟ್ಟ ಮನೆಗಳ ಸಂಖ್ಯೆ. ಅಂದು ಹುಚ್ಚುತನದ ಐಡಿಯಾ ಅಂತ ಅನ್ಸಿದ್ದು ಇಂದು ಒಂದು ಮಾದರಿಯಾಗಿದೆ. ಈ ಲಿಸ್ಟ್ ಇನ್ನೂ ಮುಗಿದಿಲ್ಲ. ಬೈಕ್ಗಳಿಗಾಗಿಯೇ ಡಿಸೈನ್ ಮಾಡಿದ ಮಿಲ್ಟನ್ ಕೀನ್ಸ್ ಇರಬಹುದು. ಲಂಡನ್ ಮತ್ತು ಟೋಕಿಯೋದಲ್ಲಿ ದಶಕಗಳಿಂದ ಓಡುತ್ತಿರುವ ಭೂಗತ ಸುರಂಗ ರೈಲುಗಳಿರಬಹುದು. ಇನ್ನು ಭವಿಷ್ಯದ ಕಡೆ ನೋಡಿದ್ರೆ ಎಲಾನ್ ಮಸ್ಕ್ನ ಹೈಪರ್ಲೂಪ್ ಎಲೆ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ನಡುವಿನ ಪ್ರಯಾಣವನ್ನ ಕೇವಲ 35 ನಿಮಿಷಕ್ಕೆ ಇಳಿಸೋ ಗುರಿ ಇಟ್ಕೊಂಡಿದೆ. ಇದೆಲ್ಲ ನೋಡಿದ ಮೇಲೆ ಕ್ರೇಜಿ ಅಥವಾ ಹುಚ್ಚು ಐಡಿಯಾ ಅಂದ್ರೆ ನಿಜವಾಗ್ಲೂ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದಾದ್ರೂ ಐಡಿಯಾ ನಿಜವಾಗ್ಲೂ ಅಸಾಧ್ಯನಾ? ಹಾಗಾಗಿ ನಾವು ಆ ಮುಖ್ಯ ಪ್ರಶ್ನೆಗೆ ವಾಪಸ್ ಬರ್ತೀವಿ. ಕ್ರೇಜಿ ಐಡಿಯಾ ಅಂತ ನಿಜವಾಗಿಯೂ ಏನಾದ್ರೂ ಇದೆಯಾ? ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದ್ರೆ, ನಮ್ಮ ಸೃಜನಶೀಲತೆಗೆ ಗಡಿಗಳನ್ನು ದಾಟಿ ಯೋಚನೆ ಮಾಡಿದಾಗ ನಿಜವಾಗಿಯೂ ಉಪಯುಕ್ತ ಮತ್ತು ಕಾರ್ಯರೂಪಕ್ಕೆ ಬರುವಂತಹ ಐಡಿಯಾಗಳು ಹುಟ್ಕೊಳ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿ ಯೋಚಿಸೋದು ತುಂಬಾನೇ ಮಜಾ ಕೊಡುತ್ತೆ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಇವತ್ತು ನಮ್ಗೆ ಕ್ರೇಜಿ ಅಂತ ಅನ್ಸೋ ಯಾವ ಐಡಿಯಾ ನಾಳೆ ನಮ್ಮ ಜೀವನದ ಒಂದು ಸಾಮಾನ್ಯ ಭಾಗ ಆಗಿರಬಹುದು? ಇದೊಂದು ಯೋಚಿಸ್ಬೇಕಾದ ವಿಷಯ.